कथन्न ज्ञेयमस्माभिः पापादस्मान्निवर्तितुं कुलक्षयकृतं दोषं प्रपश्यद्भिर्जनार्दन कथन्न ज्ञेय ಇಲ್ಲಿ ಕಥ ಥ ಮಹಾಪ್ರಾಣ ಹ್ರಸ್ವ ಬರಬೇಕು. ಮುಂದಿನ ಅನುಸ್ವಾರದ ಉಚ್ಚಾರಣೆ ಅನುನಾಸಿಕ ನ ರೀತಿ ಕಂಸದಲ್ಲಿ ಕೊಟ್ಟಿದ್ದಾರೆ. ಕಥನ್ನ ಜ್ಞೇಯ ಮಸ್ಮಾಭಿಃ ಮ ಮೇಲೆ ಆಘಾತ ಬರಬೇಕು. ಮುಂದೆ ಸ್ಮ ಎಂಬ ಸಂಯುಕ್ತ ಅಕ್ಷರ ಬಂದ ಕಾರಣ. ಎರಡನೇ ಚರಣವನ್ನ ಬಿಡಿಸಿ ನೋಡೋಣ. ಪಾಪಾ ದಸ್ಮಾನ್ ದ ಮೇಲೆ ಆಘಾತ, ಮುಂದೆ ಸ್ಮ ಸಂಯುಕ್ತ ಅಕ್ಷರ ಇದ್ದ ಕಾರಣ ಸ್ಮ ಆದ ನಂತರ ಅರ್ಧನಕಾರ ಇದೆ. ಪಾಪಾದಸ್ಮಾನ್ ನಿವರ್ತಿತುಂ ನಿವರ್ತಿತುಂ ಎಲ್ಲವನ್ನು ಜೋಡಿಸಿ ಹೇಳಿದಾಗ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ. ಇಲ್ಲಿ ದೋಷಂ ನಲ್ಲಿ ಷಟ್ಕೋನ ದೋಷ ಬಂದಿದೆ. ದೋಷಂ ಕೊನೆ ಚರಣ ನೋಡಿ. ಪ್ರಪಶ್ಯದ್ ಅಲ್ಲಿ ಪ್ರಪಶ್ಯದ್ ಶಕೆ ಯದ್ ಒತ್ತಿದೆ. ಪ್ರಪಶ್ಯದ್ಭಿರ್ ಜನಾರ್ದನ. ಪೂರ್ತಿ ಶ್ಲೋಕ. ಕಥನ್ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ.